ನಿರ್ದೇಶಕಿ ಶ್ರುತಿ ನಾಯ್ಡು ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಒಂದು ಪಕ್ಷ ಶ್ರುತಿ ನಾಯ್ಡು ಗೊತ್ತಿಲ್ಲದಿದ್ದರೂ ಅವರು ನಿರ್ದೇಶಿಸಿದ ಧಾರಾವಾಹಿಗಳಂತೂ ಕೂಡ ಕಿರುತೆರೆ ಪ್ರೇಕ್ಷಕರು ಖಂಡಿತ ವೀಕ್ಷಿಸುತ್ತಾರೆ. ಕಳೆದೆರಡು ದಶಕಗಳಿಂದ ಕನ್ನಡ ಕಿರುತೆರೆಯಲ್ಲಿ ಸಕ್ರಿಯವಾಗಿರುವ ನಟಿ ನಿರ್ದೇಶಕಿ ಶ್ರುತಿ ನಾಯ್ಡು ಬ್ಯಾಕ್ ಟು ಬ್ಯಾಕ್ ಭರ್ಜರಿ ಧಾರಾವಾಹಿಗಳನ್ನು ನೀಡಿರುವ ಹೆಗ್ಗಳಿಕೆ ಪಡೆದಿದ್ದಾರೆ. ಇವರ ನಿರ್ದೇಶನದ ಚೀಸೌ ಸಾವಿತ್ರಿ ಎಂಬ ಧಾರಾವಾಹಿ ಎಷ್ಟು ಫೇಮಸ್ ಆಗಿತ್ತು ಎಂದರೆ ಆ ಧಾರಾವಾಹಿಯ ನಾಯಕ ನಟಿ ಹಾಕಿಕೊಳ್ಳುತ್ತಿದ್ದ ಸೀರೆ ಸಾವಿತ್ರಿ ಸೀರೆ ಎಂದೇ ಕರ್ನಾಟಕದಲ್ಲಿ ಟ್ರೆಂಡ್ ಆಗಿತ್ತು. ಇನ್ನು ಇವರದೇ ಶಿರಸ್ತು ಶುಭಮಸ್ತು ಎಂಬ ಧಾರಾವಾಹಿ ಕೂಡ ಬಹಳ ಅದ್ಭುತವಾಗಿ ಮೂಡಿಬಂದಿತ್ತು. ಪುನರ್ವಿವಾಹ, ಅತಿ ಮಧುರ ಅನುರಾಗ, ಮಹಾನದಿ, ಬ್ರಹ್ಮಗಂಟು, ಯಾರೇ ನೀ ಮೋಹಿನಿ, ಸಂಜು ಮತ್ತು ನಾನು, ಅಮ್ನೂರು, ನಾಗಮಂಡಲ, ಏಟು ಎದುರೇಟು, ಮಮತೆಯ ಕರೆಯೋಲೆ, ರಾಜಕುಮಾರಿ ಹೀಗೆ ಶ್ರುತಿ ನಾಯ್ಡು ಅವರ ನಿರ್ದೇಶನದಲ್ಲಿ ಪ್ರಸಾರಗೊಂಡ ಧಾರಾವಾಹಿಗಳು ಬಹುದೊಡ್ಡ ಲೀಸ್ಟ್ ಅನ್ನೇ ಹೊರತೆಗೆಯಬಹುದು. ಇವರು ನಿರ್ದೇಶಿಸಿದ್ದ ದೇವಿ ಮತ್ತು ಮಹಾದೇವಿ ಧಾರಾವಾಹಿ ಅಂತೂ ಕನ್ನಡ ಕಿರುತೆರೆ ಪ್ರೇಕ್ಷಕರ ಫೇವರೇಟ್ ಧಾರಾವಾಹಿ ಆಗಿತ್ತು ಎಂದರೆ ತಪ್ಪಾಗಲ್ಲ. ಅಂದಹಾಗೆ ಪ್ರೀತಿ ಇಲ್ಲದ ಮೇಲೆ ಧಾರಾವಾಹಿ ಮೂಲಕ ನಟನೆಗೆ ಕಾಲಿಟ್ಟ ನಟಿ ಶ್ರುತಿ ನಾಯ್ಡು ನಟ ಅನಂತ್ನಾಗ್ ಅವರ ಗೆಳತಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ನಂತರ ಒಂದಷ್ಟು ಧಾರಾವಾಹಿಗಳಲ್ಲಿ ನಟಿಸಿರುವ ನಟಿ ಶ್ರುತಿ ನಾಯ್ಡು ಕ್ರಮೇಣ ನಿರ್ದೇಶನಕ್ಕೆ ಹೆಚ್ಚಿನ ಒತ್ತು ಕೊಟ್ಟರು. ಮೂಲತಃ ಮೈಸೂರಿನವರಾದ ಈಕೆ ನಿರ್ದೇಶಕಿಯಾಗಿ, ಸ್ಕ್ರಿಪ್ಟ್ ರೈಟರ್ ಆಗಿ, ನಿರ್ಮಾಪಕಿಯಾಗಿಯೂ ಕನ್ನಡ ಕಿರುತೆರೆಯಲ್ಲಿ ಬಹುದೊಡ್ಡ ಹೆಸರು ಮಾಡಿದ್ದಾರೆ. ಕಿರುತೆರೆ ಅಷ್ಟೇ ಅಲ್ಲದೆ ಪ್ರೀಮಿಯರ್ ಪದ್ಮಿನಿ ಎಂಬ ಸಿನಿಮಾದ ಮೂಲಕ ಸಿನಿಮಾ ನಿರ್ದೇಶಕಿಯಾಗಿ ಗುರುತಿಸಿಕೊಂಡವರು ನಟಿ ಶ್ರುತಿ ನಾಯ್ಡು. 2019ರಲ್ಲಿ ರಿಲೀಸ್ ಆದ ಈ ಸಿನಿಮಾದಲ್ಲಿ ಹಿರಿಯ ನಟ ಜಗ್ಗೇಶ್, ಕಿರುತೆರೆ ನಟ ಪ್ರಮೋದ್, ಹಿರಿಯ ಕಲಾವಿದೆ ಸುಧಾರಾಣಿ ಹಾಗೂ ನಟಿ ಗೀತಾ ಚಂದ್ರಶೇಖರ್ ವಿಭಿನ್ನವಾದ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಸದ್ಯಕ್ಕಂತೂ ಧಾರಾವಾಹಿ ನಿರ್ದೇಶನಕ್ಕಿಂತಲೂ ನಿರ್ಮಾಣದಲ್ಲೇ ಹೆಚ್ಚು ತೊಡಗಿಸಿಕೊಂಡಿರುವ ನಟಿ ನಿರ್ದೇಶಕಿ ಶ್ರುತಿ ನಾಯ್ಡು ಅವರಿಗೆ ಕಾರ್ಗಳ ಬಗ್ಗೆ ಬಹಳಷ್ಟು ಕ್ರೇಜ್ ಇದೆಯಂತೆ. ಈಕೆ ಹತ್ತಿರ ಬಹಳಷ್ಟು ವಿಭಿನ್ನವಾದ ಕಾರ್ಗಳ ಕಲೆಕ್ಷನ್ ಇದ್ದು ಆಗಾಗ ಲಾಂಗ್ ಡ್ರೈವ್ ಹೋಗುವುದು ಇವರ ಇಷ್ಟದ ಹಾಬಿ ಅಂತೆ. ನಟಿ ಶ್ರುತಿ ನಾಯ್ಡು ಹಾಗೂ ನಟ ನಿರ್ದೇಶಕ ರಮೇಶ್ ಇಂದರ್ ಅವರ ಕಾಂಬಿನೇಷನ್ನಲ್ಲಿ ಕನ್ನಡ ಕಿರುತೆರೆಯ ಬಹಳಷ್ಟು ವಿಭಿನ್ನ ಧಾರಾವಾಹಿಗಳನ್ನು ಕಂಡದ್ದಂತೂ ಸತ್ಯ. ಸ್ವಂತ ಕಥೆಗಳೊಂದಿಗೆ ಹಲವಾರು ಹಿಂದಿ ಧಾರಾವಾಹಿಗಳ ಬಹಳ ವಿಭಿನ್ನ ಡಬ್ ಮಾಡಿರುವ ನಿರ್ದೇಶಕಿ ಶ್ರುತಿ ನಾಯ್ಡು ಅವರನ್ನ ಕನ್ನಡದ ಏಕ್ತಾ ಕಪೂರ್ ಎಂದರೆ ತಪ್ಪಾಗಲ್ಲ. ಶ್ರುತಿ ನಾಯ್ಡು ಅವರ ಧಾರಾವಾಹಿಗಳ ವಿಶೇಷವೇನೆಂದರೆ ಯಾವ ಸಿನಿಮಾ ಸೆಟ್ಗಳಿಗಿಂತೂ ಕಮ್ಮಿಲ್ಲದಂತೆ ನೈಜ ಅಭಿನಯ, ವಿಭಿನ್ನ ತಾರಾಗಣ, ವಿಶೇಷ ಕಥೆಯೊಂದಿಗೆ ಐಷಾರಾಮಿ ಸೀರಿಯಲ್ ಸೆಟ್ ಹಾಕುತ್ತಾ ಪ್ರತಿ ಧಾರಾವಾಹಿಯಲ್ಲಿಯೂ ವಿಭಿನ್ನ ಟ್ರೆಂಡ್ಗಳನ್ನು ಕ್ರಿಯೇಟ್ ಮಾಡಿದರು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.